ನಮ್ಮ ಪಕ್ಷ ಡಿಲ್ಲಿಯಲ್ಲಿ ಅತಿ ಹೆಚ್ಚು ಬಹುಮತದಿಂದ ಬಂದಿದೆ. ನಮ್ಮದೇ ಸರ್ಕಾರ ಆಗುತ್ತೆ. ಅದಕ್ಕೆ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ, ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಒಂದು ಗುಂಪಾಗಿ ಸುಮ್ಮನೆ ಯಡಿಯೂರಪ್ಪರ ಬಗ್ಗೆ, ರಾಜ್ಯ ಅಧ್ಯಕ್ಷರ ಬಗ್ಗೆ ಮಾತಾಡ್ತಾ ಇರೋದು ಇದು ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ನಾವೆಲ್ಲ ಬಿಜೆಪಿ ಪಕ್ಷಕ್ಕೆ ಬರಬೇಕಾದ್ರೆ ಯಡಿಯೂರಪ್ಪನೇ ಕಾರಣ. ಯಡಿಯೂರಪ್ಪ ಪಕ್ಷ ಕಟ್ತೋರು ಅಂತೇಳಿ ನಾವು ಎಲ್ಲ ಕೇಳಿದ್ದು. ಅವರು ಯಾವುದೇ ಒಂದು ಮಾತನ್ನ ಕೊಟ್ಟರೆ ಆ ಮಾತಿಗೆ ನಡ್ಕೊಳ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಕೇಳಿ ಬಂದಿತ್ತು. ಅಪೋಸಿಷನ್ ಲೀಡರ್ ಬೇರೆ ಬೇರೆ ಕಾಂಗ್ರೆಸ್ ಮತ್ತು JDSನಲ್ಲೂ ಸಹ ಯಾವುದೇ ಒಂದು ಮಾತಕ್ಕೆ ಅವರು ಹುಸ್ತವರಲ್ಲ ಅನ್ನೋದನ್ನ ಕೇಳಿ, ಅವ್ರ ಅಭಿವೃದ್ಧಿನ ಕೇಳಿ ನಾವೆಲ್ಲ 17-18 ಜನ ಪಕ್ಷಕ್ಕೆ ಬಂದಂಥವ್ರು. ಈಗ ಚಿಕ್ಕ ಚಿಕ್ಕ ಗೊಂದಲಗಳನ್ನು ಇವ್ರು ಹುಟ್ಟಾಕ್ತಾ ಇರೋದು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬರಲಿ, ಯಡಿಯೂರಪ್ಪ ಅವ್ರ ಹತ್ರನೂ ಕೂಡಲಿ, ರಾಜ್ಯ ಅಧ್ಯಕ್ಷರ ಹತ್ರನೂ ಕೂಡಲಿ, ಎಲ್ಲ ಜೊತೆ ಕೂತ್ಕೊಂಡು ನಮ್ಮ ಬಿಜೆಪಿ ಪಕ್ಷವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸುವಂಥ ಕೆಲಸಗಳನ್ನು ಮಾಡೋದನ್ನು ಬಿಟ್ಟು ಚಿಕ್ಕ ಚಿಕ್ಕ ಪುಟ್ಟ ಗೊಂದಲಗಳನ್ನು ಹುಟ್ಟಾಕ್ತಾ ಇರೋದು ಸರಿಯಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯ ಅಧ್ಯಕ್ಷರು ಯಡಿಯೂರಪ್ಪರ ಸುಪುತ್ರರು, ಅದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಬ್ಲಡ್ನಲ್ಲೇ ಬಂದಿರುತ್ತೆ ರಾಜಕಾರಣ ಏನು ಅಂತೇಳಿ ಮಾಡ್ತಾ ಇದ್ದಾರೆ. ಆದರೆ ಚಿಕ್ಕಪಟ್ಟ ಎಲ್ಲರ ಹತ್ರ ತಪ್ಪಿದ್ರೆ ಅದನ್ನು ತಿದ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಬನ್ನಿ, ಪಾರ್ಟಿ ಆಫೀಸಿಗೆ ಬನ್ನಿ, ಯಡಿಯೂರಪ್ಪ ಅವ್ರ ಹತ್ರ ನೀವು ಬೆಳೆದವರು, ಯಡಿಯೂರಪ್ಪರ ಜೊತೆ ಬೆಳೆದವರು, ಈವಾಗಲೂ ಒಂದು ಸಲಹೆಯನ್ನು ಕೊಡ್ಬೋದಲ್ಲ, ಅಧ್ಯಕ್ಷರೇ ಹೀಗೆಲ್ಲ ಹೀಗೆ ನಡ್ಕೊಂಡು ಹೋಗೋಣ ಅಂತ. ಗೊಂದಲವನ್ನು ಹುಟ್ಟಾಕೊಂಡು ನಾವು ಡ್ಯಾಮೇಜ್ ಆಗುವಂಥ ಕೆಲಸಗಳನ್ನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ರಾಜ್ಯ ಅಧ್ಯಕ್ಷರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಜೊತೆ ಸೇರಿ ಒಳ್ಳೆ ಕೆಲಸ ಮಾಡೋದಕ್ಕೆ ಶಕ್ತಿಯನ್ನು ತುಂಬೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶೀಘ್ರದಲ್ಲೇ ಯಡಿಯೂರಪ್ಪ ಅವ್ರ ನೇತೃತ್ವದಲ್ಲೇ ಎಲ್ಲ ಸೇರಿ ಒಂದು ನಾವು ದೊಡ್ಡ ಮಟ್ಟಿಗೆ ಪಕ್ಷವನ್ನು ಬೆಳೆಸುವಂಥ ಕೆಲಸಗಳನ್ನು ಮಾಡೋಣ ಅಂತೇಳಿ. ಅವರು ಎಲ್ಲ ನಮ್ಮ ಸ್ನೇಹಿತರೇನೆ, ಕೆಟ್ಟವರು ಅಂತ ನಾನು ಹೇಳಲಿಕ್ಕೆ ಬಯಸಲ್ಲ. ಗೊಂದಲಗಳನ್ನು ಯಾಕೆ ಹುಟ್ಟಾಕ್ತಾ ಇದ್ದೀರ? ಈ ಗೊಂದಲಗಳು ಬೇಡ. ಶೀಘ್ರದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಒಂದು ಅದ್ಭುತವಾಗಿ ಬೆಳೆಸೋಣ. ಕಾಂಗ್ರೆಸ್ ಡೈಲಿ ನೋಡ್ತಾ ಇದ್ದೀರಿ, ರಸ್ತೆಯಲ್ಲಿ ನೆನ್ನೆ ಒಂದು ಚಿಕ್ಕ ಒಂದು ಪಾಪನ್ನ ಬಿಟ್ಟು ಟ್ಯೂಷನ್ಗೆ ಪಾಪು ಹೋಗ್ತಾ ಇದೆ. ಆ ಡೋರ್ನಲ್ಲಿ ನೋಡ್ತಾ ಇದೆ, ಪಾಪನ ಎದುರುಗಡೆ ಒಂದು ಹೆಣ್ಮಗಳನ್ನ ಕೊಲ್ತಾ ಇದ್ದಾನೆ ವ್ಯಕ್ತಿ. ಅಂತ ಸ್ಥಿತಿಯಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ನಡ್ಕೋತಾ ಇದೆ. ಅದಕ್ಕೆ ನಾವು ಕೌಂಟರ್ನ ಕೊಟ್ಕೊಂಡು ನೆಕ್ಸ್ಟ್ ಮೆಜಾರಿಟಿನಲ್ಲಿ ನಾವು ಪಕ್ಷ ಬೆಳೆಸುವಂಥ ಕೆಲಸಗಳನ್ನು ಮಾಡೋಣ. ಕಿತಾಪತಿ ಬೇಡ, ಗೊಂದಲ ಬೇಡ, ನಾವೆಲ್ಲ ಒಟ್ಟಾಗೋಣ ಅಂತೇಳಿ ನಾನು ಸರ್ವರಿಗೂ ಒಂದು ಮನವಿಯನ್ನು ಮಾಡ್ತಾ ಈ ಪಕ್ಷ ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗೋಣ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.